Hello everyone. In this video session, I am going to explain second law of thermodynamics. Second law of thermodynamics. What is a statement for second law of thermodynamics means? The first statement is the entropy of the universe is continuously increasing. This is the first statement. The entropy of the universe is continuously increasing. We already know that what is meant by entropy. Entropy is a measure of disorderness of the system. Entropy is the measure of randomness of the system. Disorderness ಅನ್ನ ಒಂದು ಸಿಸ್ಟಮ್ದು ಡಿಸಾರ್ಡರ್ನೆಸ್ ಅನ್ನ ನಾವು ಎಂಟ್ರೋಪಿ ಅಂತ ಕರಿತೀವಿ. ಈಗ ನಮಗೆ ಗೊತ್ತಿದೆ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಇಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್. ಈಗ ಫಾರ್ ಎಕ್ಸಾಂಪಲ್ ಜನರಲ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಈಗ ಪಾಪ್ಯುಲೇಷನ್ ತಗೊಳ್ಳಿ. ಪಾಪ್ಯುಲೇಷನ್ ಆಫ್ ದ ಯೂನಿವರ್ಸ್ ಕೀಪ್ ಆನ್ ಏನಾಗ್ತಾ ಇದೆ, ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಪೊಲ್ಯೂಷನ್ ಏನಾಗ್ತಾ ಇದೆ, ಪೊಲ್ಯೂಷನ್ ಕೂಡ ಡೇ ಬೈ ಡೇ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನ ನಾವು ಎಂಟ್ರೋಪಿ ಎಕ್ಸಾಂಪಲ್ ತಗೊಂಡು ನಾವು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು. What is the statement for second law of thermodynamics? It is the entropy of the universe is continuously increasing. This is the first statement for second law of thermodynamics. And the second statement is, we already know that all the natural processes are said to be spontaneous. ನ್ಯಾಚುರಲ್ ಆಗಿ ಏನೆಲ್ಲ ನಡೀತವೆ, ಈಗ ಫ್ಲೋಯಿಂಗ್ ಆಫ್ ವಾಟರ್ ಆಗಿರ್ಬೋದು, ವಿಂಡ್ ಫ್ಲೋ ಆಗೋದಾಗಿರ್ಬೋದು, ಈವನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಬೋದು, ಇವೆಲ್ಲ ನ್ಯಾಚುರಲ್ ಪ್ರೋಸೆಸ್ ಏನಿದೆ. ಈ ನ್ಯಾಚುರಲ್ ಪ್ರೋಸೆಸ್ ಏನಿದೆ, ದೀಸ್ ಆರ್ ಸೆಟ್ ಟು ಬಿ ಸ್ಪಾಂಟೇನಿಯಸ್. ಆಲ್ ದ ನ್ಯಾಚುರಲ್ ಪ್ರೋಸೆಸ್ ಆರ್ ಸೆಟ್ ಟು ಬಿ ಸ್ಪಾಂಟೇನಿಯಸ್ ಅಂಡ್ ಟೆಂಡ್ ಟು ಅಟೈನ್ ಈಕ್ವಿಲಿಬ್ರಿಯಂ. ಪ್ರೋಸೆಸ್ ಏನ್ ನಡೀತಾ ಇದೆ, ಈಗ ವಾಟರ್ ಏನ್ ಫ್ಲೋ ಆಗ್ತಾ ಇದೆ ಅದು ಕಂಟಿನ್ಯೂಸ್ ಆಗಿ ಏನು ಫ್ಲೋ ಹಾಕೊಂಡಿರೋದಿಲ್ಲ. ವಾಟರ್ ಫ್ಲೋ ಹಾಕೊಂಡ್ಬಂದು ಯಾವುದೋ ಒಂದು ನದಿನೋ ಅದು ಸಮುದ್ರದಲ್ಲಿ ಏನಾಗುತ್ತೆ, ಸ್ಟೇ ಆಗುತ್ತೆ, ಈಕ್ವಿಲಿಬ್ರಿಯಂ ಅಟೈನ್ ಆಗುತ್ತೆ. ಇದನ್ನು ಕೂಡ ನಾವು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಎಕ್ಸಾಂಪಲ್ ಆಗಿ ತಗೋಬಹುದು. ಆಲ್ ನ್ಯಾಚುರಲ್ ಪ್ರೋಸೆಸ್ ಆರ್ ಸೆಟ್ ಟು ಬಿ ಸ್ಪಾಂಟೇನಿಯಸ್ ಅಂಡ್ ಟೆಂಡ್ ಟು ಅಟೈನ್ ಈಕ್ವಿಲಿಬ್ರಿಯಂ. And the third statement, another statement for second law of thermodynamics ಏನ್ ಹೇಳುತ್ತೆ ಅಂತಂದ್ರೆ, the in spontaneous process the total entropy of the system and surrounding also increases. ಅಂದ್ರೆ ಈ ಒಂದು ಸಿಸ್ಟಮ್ದು ಎಂಟ್ರೋಪಿ ಮತ್ತೆ ಸರೌಂಡಿಂಗ್ ಎಂಟ್ರೋಪಿನೂ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಬರೀ ಸಿಸ್ಟಮ್ದು ಮಾತ್ರ ಎಂಟ್ರೋಪಿ ಇನ್ಕ್ರೀಸ್ ಆಗೋದಿಲ್ಲ ಅಥವಾ ಸರೌಂಡಿಂಗ್ ಮಾತ್ರ ಇನ್ಕ್ರೀಸ್ ಆಗೋದಿಲ್ಲ. ದ ಟೋಟಲ್ ಎಂಟ್ರೋಪಿ ಆಫ್ ಸಿಸ್ಟಮ್ ಆಸ್ ವೆಲ್ ಆಸ್ ಎಂಟ್ರೋಪಿ ಆಫ್ ಸರೌಂಡಿಂಗ್ ಕೀಪ್ ಆನ್ ಇನ್ಕ್ರೀಸಿಂಗ್. ದೀಸ್ ಆರ್ ದ ಸೆವರಲ್ ಸ್ಟೇಟ್ಮೆಂಟ್ ಫಾರ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಈಗ ನೆಕ್ಸ್ಟ್ ನೋಡೋಣ. ಈಗ ಸ್ಪಾಂಟೇನಿಯಸಿಟಿಗೆ ಕ್ರೈಟೀರಿಯಾ ಏನು, ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ ಆಫ್ ದ ಪ್ರೋಸೆಸ್ ಅಥವಾ ಸ್ಪಾಂಟೇನಿಟಿ ಆಫ್ ದ ರಿಯಾಕ್ಷನ್ ಗೆ ಕ್ರೈಟೀರಿಯಾ ಏನು ಅಂತಂದ್ರೆ, ದರ್ ಆರ್ ಟೂ ಕ್ರೈಟೀರಿಯಾಸ್ ಆರ್ ದೇರ್. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ, ಒಂದು ಕಂಡೀಷನ್ ಅಥವಾ ಒಂದು ರಿಯಾಕ್ಷನ್, ಒಂದು ಪ್ರೋಸೆಸ್ ಸ್ಪಾಂಟೇನಿಯಸ್ ಆಗಬೇಕು ಅಂದ್ರೆ ಫಸ್ಟ್ ಕಂಡೀಷನ್ ಏನು ಅಂದ್ರೆ, ದ ಪ್ರೋಸೆಸ್ ಶುಡ್ ಅಟೈನ್ ಮಿನಿಮಮ್ ಎನರ್ಜಿ. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಮಿನಿಮಮ್ ಎನರ್ಜಿ ಇರಬೇಕು. ಯಾವುದೇ ಒಂದು ಪ್ರೋಸೆಸ್ದು ಎನರ್ಜಿ ಕಡಿಮೆ ಇತ್ತು ಅಂತಂದ್ರೆ ದಟ್ ಈಸ್ ಸೆಡ್ ಟು ಬಿ ಸ್ಪಾಂಟೇನಿಯಸ್. ಅಂಡ್ ಒನ್ ಮೋರ್ ಕಂಡೀಷನ್ ಏನಪ್ಪಾ ಅಂದ್ರೆ, ದ ಪ್ರೋಸೆಸ್ ಶುಡ್ ಅಟೈನ್ ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್ ಇರಬೇಕು. ದೀಸ್ ಆರ್ ದ ಕಂಡೀಷನ್ಸ್ or these are the criteria for the spontaneity of the reaction. ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್ ಇರಬೇಕು, ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್. ಈಗ ನೋಡಿ, ಮಿನಿಮಮ್ ಎನರ್ಜಿ ಅಂದ್ರೆ ಯಾವ್ದಕ್ಕಿರುತ್ತೆ, ಡೆಲ್ಟಾ ಎಚ್ ಇಸ್ ಈಕ್ವಲ್ಸ್ ಟು ನೆಗೆಟಿವ್. ಅಂದ್ರೆ ಆಲ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆರ್ ಹ್ಯಾವಿಂಗ್ ಮಿನಿಮಮ್ ಎನರ್ಜಿ. ಯಾಕೆಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂದ್ರೆ ಏನು, ದ ರಿಯಾಕ್ಷನ್ಸ್ ವಿಚ್ ಪ್ರೊಸೀಡ್ಸ್ ವಿತ್ ದ ಲಿಬರೇಷನ್ ಆಫ್ ಹೀಟ್ ಮಾಡೋದ್ರಿಂದ, ಹೀಟನ್ನು ಲಾಸ್ ಮಾಡ್ಕೊಳ್ಳೋದ್ರಿಂದ ಎನರ್ಜಿ ಆಫ್ ದ ರಿಯಾಕ್ಷನ್ ಅಥವಾ ಎನರ್ಜಿ ಆಫ್ ದ ಕಾಂಪೌಂಡ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಕಡಿಮೆ ಆದಾಗ ಸ್ಟೆಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗೊತ್ತಿದೆ ನಿಮಗೆ, ಮಿನಿಮಮ್ ಎನರ್ಜಿ ಯಾವ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪಾಸಿಟಿವ್. ಯಾಕಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಕಮ್ಮಿ ಇರುತ್ತೆ. ಅಲ್ಲಿಗೆ ವಾಟ್ ಆರ್ ದ criteria for spontaneity of the chemical reaction or any process ಅಂದ್ರೆ, it should attain minimum energy. ಯಾವ್ದ್ರಲ್ಲಿ ಇರುತ್ತೆ, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಅಂದ್ರೆ exothermic reactions ಅಲ್ಲಿ. And it should attain maximum randomness ಜಾಸ್ತಿ ಇರಬೇಕು.
randomness is indicated by the symbol delta S, that is change in entropy. That change in entropy should be positive, maximum ಅಂತ ಹೇಳ್ತಾ ಇದ್ದಾರೆ. randomness ಕಮ್ಮಿ ಆಗ್ತಾ ಇದೆ, ಎಂಟ್ರೋಪಿ ಕಮ್ಮಿ ಆಗ್ತಿದೆ ಅಂದ್ರೆ ಡೆಲ್ಟಾ ಎಸ್ ಈಸ್ ಈಕ್ವಲ್ ಟು ನೆಗೆಟಿವ್, ಎಂಟ್ರೋಪಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಡೆಲ್ಟಾ ಎಸ್ ಈಸ್ ಸೆಟ್ ಟು ಬಿ ಪಾಸಿಟಿವ್. ಈ ಎರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ದಟ್ ಪ್ರೋಸೆಸ್ ಈಸ್ ಸೆಟ್ ಟು ಬಿ ದಟ್ ಪ್ರೋಸೆಸ್ ಈಸ್ ಸೆಟ್ ಟು ಬಿ ಸ್ಪಾಂಟೇನಿಯಸ್ ಅಂತ ಹೇಳ್ಬೋದು. ಅಲ್ಲಿಗೆ ಎರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಬೇಕು. ಆ ಎರಡೂ ಕಂಡೀಷನ್ಸ್ ಅನ್ನ ನಾನೀಗ ಮತ್ತೆ ಮೆನ್ಷನ್ ಮಾಡಿ ಕೆಲವೊಂದು ಎಕ್ಸಾಂಪಲ್ಸ್ ನ ತಗೋತೀನಿ. ವಾಟ್ ಆರ್ ದ ಫಸ್ಟ್ ಕಂಡೀಷನ್? ಡೆಲ್ಟಾ ಎಚ್ ಶುಡ್ ಬಿ ನೆಗೆಟಿವ್, ಅಂದ್ರೆ ಎನರ್ಜಿ ಏನಾಗಿರ್ಬೇಕು? ಕಡಿಮೆ ಇರಬೇಕು. ರ್ಯಾಂಡಮ್ನೆಸ್ ಆಫ್ ದ ಸಿಸ್ಟಮ್ ಅಥವಾ ಪ್ರೋಸೆಸ್ ಏನಾಗಿರ್ಬೇಕು? ಜಾಸ್ತಿ ಆಗಿರ್ಬೇಕು. ದಟ್ ಈಸ್ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಪಾಸಿಟಿವ್. ಈಗ ಕೆಲವೊಂದು ಪ್ರೋಸೆಸ್ ನೋಡೋಣ. ಅದರಲ್ಲಿ ಫಸ್ಟ್ ಒಂದು ತಗೋತಾ ಇದ್ದೀನಿ, ಎಂಥಾಲ್ಪಿ ಚೇಂಜ್ ಅಂಡ್ ಸ್ಪಾಂಟೇನಿಟಿ. ಎಂಥಾಲ್ಪಿ ಚೇಂಜ್ ಅಂಡ್ ಸ್ಪಾಂಟೇನಿಟಿ ನೋಡೋಣ. ಈಗ ಎಂಥಾಲ್ಪಿ ಬೇಸಿಸ್ ಮೇಲೆ, ಎಂಥಾಲ್ಪಿ ಚೇಂಜ್ ಆಗ್ತಕ್ಕಂಥ ಒಂದು ಬೇಸಿಸ್ ಮೇಲೆ ಸ್ಪಾಂಟೇನಿಟಿ ಯಾವ ತರ ರಿಲೇಟ್ ಆಗುತ್ತೆ, ಡಿಪೆಂಡ್ ಆಗುತ್ತೆ ಅಂತ ನೋಡೋಣ. ವಿ ಆಲ್ರೆಡಿ ನೋ ದಟ್ every system is having tend to attain minimum energy to get maximum stability. every process, ಯಾವುದೇ ಒಂದು ಪ್ರೋಸೆಸ್ ನಡಿಬೇಕಾದ್ರೆ ಆದಷ್ಟು ಅದೇನಾಗುತ್ತೆ, ಎನರ್ಜಿನ ಕಡಿಮೆ ಮಾಡ್ಕೊಳ್ಳೋಕೆ ಇಷ್ಟಪಡುತ್ತೆ. ಯಾಕೆ ಕಡಿಮೆ ಮಾಡ್ಕೊಳ್ಳುತ್ತೆ ಅಂದ್ರೆ, ಕಡಿಮೆ ಆದಾಗ ಏನಾಗುತ್ತೆ, ಒಂದು ಸಿಸ್ಟಮ್ದು ಎನರ್ಜಿ ಕಡಿಮೆ ಆದಾಗ ಏನಾಗುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಎನರ್ಜಿ ಕಡಿಮೆ ಯಾವುದ್ರಲ್ಲಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಡೆಲ್ಟಾ ಎಚ್ ಏನಾಗಿರ್ಬೇಕು? ನೆಗೆಟಿವ್ ರಿಯಾಕ್ಷನ್. ಡೆಲ್ಟಾ ಎಚ್ ಇಸ್ ಸೆಟ್ ಟು ಬಿ ನೆಗೆಟಿವ್. ಅಂದ್ರೆ during the exothermic reaction, energy decreases, as a result stability increases. ಹಂಗಾದ್ರೆ ಎಲ್ಲಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಕೂಡ ನಾವು ಸ್ಪಾಂಟೇನಿಯಸ್ ಅಂತ ನಾವು ಡಿಸೈಡ್ ಮಾಡಬಹುದು. ಈಗ ಹಾಗಾದ್ರೆ ಎಲ್ಲಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಸ್ಪಾಂಟೇನಿಯಸ್. ಒಂದು ಎಕ್ಸಾಂಪಲ್ ನ ತಗೋತೀನಿ ನೋಡಿ. ರಿಯಾಕ್ಷನ್ ಆಫ್ ಆಸಿಡ್ ಅಂಡ್ ಬೇಸ್. when acid combines with base to form ಸಾಲ್ಟ್ ಅಂಡ್ ವಾಟರ್. ಯಾವ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ? NaCl ಅಂಡ್ ವಾಟರ್. ಈಗ ತಗೊಳ್ಳಿ, ಇದಕ್ಕೆ ಡೆಲ್ಟಾ ಎಚ್ ವ್ಯಾಲ್ಯೂ ಏನಿರುತ್ತೆ? ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ 57.3 ಕಿಲೋ ಜೌಲ್. ಅಂದ್ರೆ ಒಂದು ಆಸಿಡ್, 1 ಮೋಲ್ ಆಫ್ ಆಸಿಡ್ 1 ಮೋಲ್ ಆಫ್ ಬೇಸ್ ಜೊತೆ ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಆದಾಗ ಸಾಲ್ಟ್ ಮತ್ತೆ ವಾಟರ್ ಇನ್ ಫಾರ್ಮೇಶನ್ ಆಗುತ್ತೆ. ಅದು ಎಕ್ಸೋಥರ್ಮಿಕ್. ಯಾಕೆ ಅಂದ್ರೆ ಡ್ಯೂರಿಂಗ್ ದಿಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ 57.3 ಕಿಲೋ ಜೌಲ್ಸ್ ಆಫ್ ಇಟ್ ಈಸ್ ಲಿಬರೇಟೆಡ್. ಇಟ್ ಈಸ್ indicated by negative sign. ಅಲ್ಲಿಗೆ ಇದು exothermic reaction. All exothermic, most of the exothermic reactions are spontaneous because in exothermic reaction ಎನರ್ಜಿನ ಲಾಸ್ ಮಾಡ್ಕೊಂಡ್ಮೇಲೆ ಆ ಒಂದು ಸಿಸ್ಟಮ್ದು ಎನರ್ಜಿ ಕಮ್ಮಿ ಆಗಿರುತ್ತೆ, ಅದರಿಂದ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್. ಬಟ್ ಇಲ್ಲಿ ಕೆಲವೊಂದು ಲಿಮಿಟೇಷನ್ ಇದೆ. ಸಮ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆಲ್ಸೋ ಸೆಟ್ ಟು ಬಿ ಸ್ಪಾಂಟೇನಿಯಸ್. ನಾವು ಅನ್ಕೊಂಡಿದ್ದೇನೋ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಇರ್ತಕ್ಕಂಥ ಎಲ್ಲ ರಿಯಾಕ್ಷನ್ಸ್ ಸ್ಪಾಂಟೇನಿಯಸ್ ಅಂತ. ಬಟ್ 100% ರಾಂಗ್ ಕಾನ್ಸೆಪ್ಟ್ ಇದು. ಅಂದ್ರೆ ಎಲ್ಲ ಅಲ್ಲ, ಕೆಲವೊಂದು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಕೂಡ ಸ್ಪಾಂಟೇನಿಟಿನ ತೋರಿಸುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ನಾನು ತಗೋತೀನಿ. ದಿಸ್ ಇಸ್ ದ ಲಿಮಿಟೇಷನ್ ಫಾರ್ ಎಂಥಾಲ್ಪಿ ಚೇಂಜ್, ಎನರ್ಜಿ ಚೇಂಜ್, ಎನರ್ಜಿದು ಲಿಮಿಟೇಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಎಂಡೋಥರ್ಮಿಕ್ ರಿಯಾಕ್ಷನ್ ಯಾಕೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಕೂಡ ಸ್ಪಾಂಟೇನಿಯಸ್ ಅಂದ್ರೆ, ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಕನ್ವರ್ಷನ್ ಆಫ್ H2O ಸಾಲಿಡ್ ಟು H2O ಲಿಕ್ವಿಡ್ ನೋಡಿ, ಐಸ್ ಅಂತ ತಗೊಳ್ಳಿ. ಸಾಲಿಡ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ವಾಟರ್ನ ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಡೆಲ್ಟಾ ಎಚ್ ಏನಾಗುತ್ತೆ? ಪಾಸಿಟಿವ್ ಇರಬೇಕು. ಯಾಕಂದ್ರೆ ಸಮ್ ಅಮೌಂಟ್ ಆಫ್ ಹೀಟ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಸಾಲಿಡ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ವಾಟರ್ ಏನಾಗುತ್ತೆ? ಲಿಕ್ವಿಡ್ ಸ್ಟೇಟ್ಗೆ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ, ಅದನ್ನ ವಾಟರ್ಗೆ ಹಾಕಿದ ತಕ್ಷಣ ಏನಾಗುತ್ತೆ? ಇಟ್ ವಿಲ್ ಸ್ಪ್ಲಿಟ್ ಅಪ್ ಇಂಟು ಅಮೋನಿಯಂ ಅಯಾನ್ಸ್ ಆಸ್ ವೆಲ್ ಆಸ್ Cl minus ion. Even formation of ammonium chloride is also an example for endothermic reaction. Delta H is equal to positive. Delta H is equal to positive. ಇದು ಕೂಡ delta H is equal to positive. ಅಂದ್ರೆ both the reactions are example for endothermic reaction. heat ಅನ್ನ ಅಬ್ಸರ್ವ್ ಮಾಡಿಕೊಂಡು ಪ್ರಾಡಕ್ಟ್ ಅನ್ನ ಫಾರ್ಮೇಶನ್ ಮಾಡ್ಕೋತಾ ಇದೆ. ಹಾಗಾದ್ರೆ delta H is equal to positive ಬಂದಿದೆ ಅಂತಂದ್ರೆ, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಬಂದಿದೆ ಅಂತಂದ್ರೆ ಇದು ಎಂಡೋಥರ್ಮಿಕ್. ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ? ಇಟ್ ಶುಡ್ ಬಿ
ಡೆಲ್ಟಾ ಎಚ್ ಶುಡ್ ಬಿ ನೆಗೆಟಿವ್, ಬಟ್ ಇಲ್ಲಿ ಏನಾಗ್ತಾ ಇದೆ, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಇದೆ. ಹಾಗಾದ್ರೆ ದೀಸ್ ಟು ಎಕ್ಸಾಂಪಲ್ಸ್ ರಿಯಾಕ್ಷನ್ಸ್ ಆರ್ ಸೆಡ್ ಟು ಬಿ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಅಂತ ನೀವೇನಾದ್ರೂ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಈ ಒಂದು ದೇ ಆರ್ ಎಂಡೋಥರ್ಮಿಕ್ ಇನ್ ರಿಯಾಕ್ಷನ್, ಎಂಡೋಥರ್ಮಿಕ್ ಇನ್ ನೇಚರ್, ದೇ ಆರ್ ಸೆಡ್ ಟು ಬಿ ಸ್ಪಾಂಟೇನಿಯಸ್. ಯಾಕೆ ಇದು ಸ್ಪಾಂಟೇನಿಯಸ್ ಅಂತ ಕರಿತೀವಿ ಅಂದ್ರೆ, ಓನ್ಲಿ ಎಂಥಾಲ್ಪಿ ಚೇಂಜ್ is the not only factor to decide the spontaneity of the reaction. ಬರೀ ಡೆಲ್ಟಾ ಎಚ್ ಒಂದನ್ನೇ ತಗೊಂಡು ನಾವು ಸ್ಪಾಂಟೇನಿಟಿನ ಡಿಸೈಡ್ ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ಡೆಲ್ಟಾ ಎಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಯಾಕೆಂದ್ರೆ ಇವೆರಡೂ ರಿಯಾಕ್ಷನ್ಸ್ ಕೂಡ ಎರಡೂ ರಿಯಾಕ್ಷನ್ ಅಲ್ಲಿ ಡೆಲ್ಟಾ ಎಚ್ ಪಾಸಿಟಿವ್ ಇದ್ರೂ ಕೂಡ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆಗಿದ್ರು ಕೂಡ, ಫಾರ್ ದೀಸ್ ರಿಯಾಕ್ಷನ್ ಡೆಲ್ಟಾ ಎಸ್ ಈ ಸೆಡ್ ಟು ಬಿ ಪಾಸಿಟಿವ್. ಅಂದ್ರೆ ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾ ಇದೆ, ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟ್ ಹೋಗ್ತಾ ಇದೆ, ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾ ಇದೆ. ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಡೆಲ್ಟಾ ಎಸ್ ಈ ಸೆಡ್ ಟು ಬಿ ಪಾಸಿಟಿವ್. ಇಲ್ಲಿ ಕೂಡ ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಬರೀ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಮಾತ್ರ, ಅಂದ್ರೆ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಇರ್ತಕ್ಕಂಥ ರಿಯಾಕ್ಷನ್ಸ್ ಮಾತ್ರ ಸ್ಪಾಂಟೇನಿಯಸ್ ಅಲ್ಲ. ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಪಾಸಿಟಿವ್ ಇದ್ರೂ ಕೂಡ ದೇ ಆರ್ ಸೆಡ್ ಟು ಬಿ ಸ್ಪಾಂಟೇನಿಯಸ್ ಅಂತ ಹೇಳ್ಬೋದು. ಇನ್ನೊಂದು ಕಂಡೀಷನ್ ನ ತಗೋತೀನಿ, ಎಂಟ್ರೋಪಿ ಚೇಂಜ್ ಅಂಡ್ ಸ್ಪಾಂಟೇನಿಯಸ್ಟಿ. ಈಗ ಎಂಟ್ರೋಪಿ ರಿಯಾಕ್ಷನ್ಸ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಎಂಟ್ರೋಪಿ ಸೆಕೆಂಡ್ ಕಂಡೀಷನ್, ಎಂಟ್ರೋಪಿ ಚೇಂಜ್, ಎಂಟ್ರೋಪಿ ಚೇಂಜ್ ಅಂಡ್ ಸ್ಪಾಂಟೇನಿಟಿ. ಈಗ ನಾನು ಹೇಳಿದ್ದೀನಿ ಎಂಟ್ರೋಪಿ ಫ್ಯಾಕ್ಟರ್ ಏನಾಗಬೇಕು, ಸ್ಪಾಂಟೇನಿಯಸ್ ಆಗಬೇಕಾದ್ರೆ ಎಂಟ್ರೋಪಿ ಡೆಲ್ಟಾ ಎಸ್ ಶುಡ್ ಬಿ ಪಾಸಿಟಿವ್. ಅಂದ್ರೆ in order to get stability, ಯಾಕಂದ್ರೆ every system is having tendency to attain maximum randomness. ಯಾಕಂದ್ರೆ ಯಾವ ಸಿಸ್ಟಮ್ ಅಲ್ಲಿ randomness ಜಾಸ್ತಿ ಇರುತ್ತೋ, ಡಿಸಾರ್ಡರ್ನೆಸ್ ಜಾಸ್ತಿ ಇರುತ್ತೋ, that system is said to be highly stable. Hence during the process the system is having trying to get more randomness to get stable. ಅಲ್ಲಿಗೆ randomness ಜಾಸ್ತಿ ಆಗಿದೆ ಅಂತಂದ್ರೆ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಪಾಸಿಟಿವ್. ಈಗ ನಾನು ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಅವಾಗ ಏನು ಎರಡು ಎಕ್ಸಾಂಪಲ್ಸ್ ತಗೊಂಡಿದೆ. H2O is converted into liquid, ಅದು ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಪಾಸಿಟಿವ್. H2O ಲಿಕ್ವಿಡ್ ಸ್ಟೇಟ್ ಇಂದ H2O ವೇಪರ್ ಸ್ಟೇಟ್ಗೆ ಏನು ಹೋಗುತ್ತೆ, ಅದು ಕೂಡ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಪಾಸಿಟಿವ್. ದ ರಿಯಾಕ್ಷನ್ proceeds with the increase in randomness of the system is said to be spontaneous. ಯಾವ ಒಂದು ಕೆಮಿಕಲ್ ರಿಯಾಕ್ಷನ್ ನಡಿಬೇಕಾದ್ರೆ randomness ಇನ್ಕ್ರೀಸ್ ಆಗುತ್ತೋ ಅವೆಲ್ಲ ಕೂಡ ಸ್ಪಾಂಟೇನಿಯಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಬಟ್ ಇಲ್ಲೊಂದು ಡಿಮೆರಿಟ್ ಇದೆ, ಲಿಮಿಟೇಷನ್ ಇದೆ. ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ನೆಗೆಟಿವ್ ಇರತಕ್ಕಂಥ, ಅಂದ್ರೆ ಡಿಸಾರ್ಡರ್ನೆಸ್ ಕಮ್ಮಿ ಇರತಕ್ಕಂಥ ಕೆಲವೊಂದು ರಿಯಾಕ್ಷನ್ಸ್ ಕೂಡ ಸ್ಪಾಂಟೇನಿಯಸ್ಗೆ ಎಕ್ಸಾಂಪಲ್ ಆಗುತ್ತೆ. ಆ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ H2O ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆ. H2O ಗೇಷಿಯಸ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಏನ್ ಮಾಡ್ತಾ ಇದ್ದೀನಿ, H2O ಲಿಕ್ವಿಡ್ ಸ್ಟೇಟ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. H2O ಗೇಷಿಯಸ್ ಸ್ಟೇಟ್ ಟು H2O ಲಿಕ್ವಿಡ್ ಸ್ಟೇಟ್ ಅಂದ್ರೆ ಡೆಲ್ಟಾ ಎಸ್ ಎಂಟ್ರೋಪಿ ಚೇಂಜ್ ಇನ್ ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ? ಡೆಫಿನೆಟ್ ಆಗಿ ಡಿಕ್ರೀಸ್ ಆಗ್ತಾ ಇದೆ. ಸಿಮಿಲರ್ಲಿ H2O ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರೋದು ಏನಾಗ್ತಾ ಇದೆ, H2O ಸಾಲಿಡ್ ಸ್ಟೇಟ್ ಬರ್ತಾ ಇದೆ. ಲಿಕ್ವಿಡ್ಸ್ ಟು ಸಾಲಿಡ್ ಸ್ಟೇಟ್ ಅಂದ್ರೆ ಫರ್ದರ್ ಎಂಟ್ರೋಪಿ ಡಿಕ್ರೀಸ್, ಡಿಸಾರ್ಡರ್ನೆಸ್ ಆಫ್ ದ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸಾಲಿಡ್ ಸ್ಟೇಟ್ ಅಲ್ಲಿ ಡಿಸಾರ್ಡರ್ನೆಸ್ ಇರೋದಿಲ್ಲ, ಇದ್ರೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಇದರಲ್ಲಿ ತುಂಬಾ ಜಾಸ್ತಿ ಇರೋದು ಯಾವ್ದ್ರಲ್ಲಿ, ಗೇಷಿಯಸ್ ಸ್ಟೇಟ್ ಅಲ್ಲಿ. ಅಥವಾ ಮೂವ್ಮೆಂಟ್ ಅಂತ ಅನ್ಕೊಂಬಿಡಿ. ನಿಮ್ಗೆ ಸಿಂಪಲ್ ಆಗಿ ನಿಮ್ಗೆ ಎಂಟ್ರೋಪಿ ಅರ್ಥ ಆಗ್ಬೇಕಾದ್ರೆ, ಯಾವ ಸಿಸ್ಟಮ್ ಅಲ್ಲಿ ಮಾಲಿಕ್ಯೂಲ್ ಜಾಸ್ತಿ ಬೇಗ ಓಡಾಡ್ತಾ ಇರುತ್ತೋ, ಫಾಸ್ಟ್ ಓಡಾಡ್ತಾ ಇರುತ್ತೋ ಅಲ್ಲಿ ಎಂಟ್ರೋಪಿ ಜಾಸ್ತಿ. ಕಡಿಮೆ ಓಡಾಡ್ತಾ ಇದೆ ಅಂದ್ರೆ ಎಂಟ್ರೋಪಿ ಕಮ್ಮಿ. ಈ ಓಡಾಡ್ತಾನೆ ಇಲ್ಲ ಅಂದ್ರೆ ಎಂಟ್ರೋಪಿ ಝೀರೋ ಇಲ್ಲಿ. ಓಕೆ, ಕನ್ವರ್ಷನ್ ಆಫ್ ಲಿಕ್ವಿಡ್ ಟು ಸಾಲಿಡ್ ಸ್ಟೇಟ್ ಅಂದ್ರೆ ಎಂಟ್ರೋಪಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಎಂಟ್ರೋಪಿ ಡಿಕ್ರೀಸಸ್. ಹಾಗಾದ್ರೆ ಕಂಡೀಷನ್ ಏನ್ ಹೇಳಿದೆ, for the reaction should be positive when delta s should be positive. ಅಂದ್ರೆ ಯಾವಾಗ ಎಂಟ್ರೋಪಿ ಪಾಸಿಟಿವ್ ಆಗುತ್ತೋ ಆಗ ರಿಯಾಕ್ಷನ್ ಸ್ಪಾಂಟೇನಿಯಸ್ ಅಂತ. ಬಟ್ ಇವೆರಡರಲ್ಲಿ ಕೂಡ ಡೆಲ್ಟಾ ಎಸ್ ಏನಾಗ್ತಾ ಇದೆ, ನೆಗೆಟಿವ್ ಇದೆ, ಅಂದ್ರೆ ಎಂಟ್ರೋಪಿ ಡಿಕ್ರೀಸ್ ಆಗ್ತಾ ಇದೆ. ಈವನ್ ದೋ ದೇ ಆರ್ ಸೆಡ್ ಟು ಬಿ ಸ್ಪಾಂಟೇನಿಯಸ್, ಈವನ್ ದೋ ದ ಟೂ ಎಕ್ಸಾಂಪಲ್ಸ್ ಆರ್ ಸೆಡ್ ಟು ಬಿ spontaneous, the reason is in both the reaction, both these reactions are example for exothermic reaction. ಗೇಷಿಯಸ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟ್ ಹೋಗ್ತಾ ಇದೆ ಅಂದ್ರೆ ಸಮ್ ಅಮೌಂಟ್ ಆಫ್ ಹೀಟ್ ಅನ್ನ ಲಿಬರೇಟ್ ಮಾಡ್ತಾ ಇದೆ. ಇಲ್ಲಿ ಕೂಡ ಸಮ್ ಅಮೌಂಟ್ ಆಫ್ ಹೀಟ್ ಅನ್ನ ಲಿಬರೇಟ್ ಮಾಡ್ತಾ ಇದೆ. ಅಲ್ಲಿಗೆ ಇವೆರಡರಲ್ಲಿ ಡೆಲ್ಟಾ ಎಸ್ ನೆಗೆಟಿವ್ ಇದ್ರೂ ಕೂಡ ಡೆಲ್ಟಾ ಎಚ್ ನೆಗೆಟಿವ್ ಇರೋದ್ರಿಂದ ಇಟ್ ಈಸ್ ಸೆಡ್ ಟು ಬಿ ಸ್ಪಾಂಟೇನಿಯಸ್. ಓವರ್ ಆಲ್ ಆಗಿ ಇದರಿಂದ ನಮ್ಗೇನು ಅರ್ಥ ಆಗುತ್ತೆ ಅಂದ್ರೆ, ಓನ್ಲಿ enthalpy change or only the entropy change
cannot determine the spontaneity of the reaction. In order to determine the spontaneity of the process, spontaneity of the reaction, ಒಂದು ರಿಯಾಕ್ಷನ್ ಸ್ಪಾಂಟೇನಿಯಸ್ ಅಥವಾ ನಾನ್ ಸ್ಪಾಂಟೇನಿಯಸ್ ಅಂತ ಡಿಸೈಡ್ ಮಾಡಬೇಕಾದ್ರೆ ಬರೀ ಇವೆರಡರಲ್ಲಿ ಯಾವುದೋ ಒಂದು ಫ್ಯಾಕ್ಟರ್ನ ತಗೊಂಡ್ರೆ ಡಿಸೈಡ್ ಮಾಡೋಕ್ಕಾಗಲ್ಲ. ಎರಡೂ ಫ್ಯಾಕ್ಟರ್ಸು ಇಂಪಾರ್ಟೆಂಟು. ಎಲ್ಲ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸು, ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಬಿಟ್ಟು ಎಂಡೋಥರ್ಮಿಕ್ ರಿಯಾಕ್ಷನ್ಸು ಸ್ಪಾಂಟೇನಿಯಸ್ ಅಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ಕ್ರೀಸ್ ಇನ್ ರ್ಯಾಂಡಮ್ನೆಸ್ ಬಿಟ್ಟು ಡಿಕ್ರೀಸ್ ಇನ್ ರ್ಯಾಂಡಮ್ನೆಸ್ ಇರತಕ್ಕಂಥ ಕೆಲವೊಂದು ಪ್ರೋಸೆಸ್ಸು ಕೂಡ ಸ್ಪಾಂಟೇನಿಯಸ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಎರಡೂ ಕೂಡ ಇವೆರಡರ ಜೊತೆಗೆ ಅಂದ್ರೆ ಬರೀ ಒಂದು ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ತೀರಾ, ಎರಡೂ ಅಂದ್ರೆ ಡೆಲ್ಟಾ ಎಚ್ ಮತ್ತೆ ಡೆಲ್ಟಾ ಎಸ್ ಎರಡನ್ನೂ ಯೂಸ್ ಮಾಡಿಕೊಂಡು ನಾವು ಸ್ಪಾಂಟೇನಿಟಿನ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಈ ಒಂದು ಕನ್ಫ್ಯೂಷನ್ ಅನ್ನ ಅವಾಯ್ಡ್ ಮಾಡಕ್ಕೆ ಇಲ್ಲಿ ಡೆಲ್ಟಾ ಎಚ್ ಕೆಲವೊಂದರಲ್ಲಿ ಡೆಲ್ಟಾ ಎಚ್ ನೆಗೆಟಿವ್ ಇರುತ್ತೆ, ಕೆಲವೊಂದರಲ್ಲಿ ಡೆಲ್ಟಾ ಎಚ್ ಪಾಸಿಟಿವ್ ಇರುತ್ತೆ. ಈ ಒಂದು ಸ್ಪಾಂಟೇನಿಯಸ್. ಈಗ ಡೆಲ್ಟಾ ಎಸ್ ಪಾಸಿಟಿವ್ ಇದ್ರೆ ಮಾತ್ರ ಸ್ಪಾಂಟೇನಿಯಸ್ ಅಂತ ಹೇಳಿದೆ, ಕೆಲವೊಂದರಲ್ಲಿ ಡೆಲ್ಟಾ ಎಸ್ ನೆಗೆಟಿವ್ ಇದ್ರೂ ಕೂಡ ಸ್ಪಾಂಟೇನಿಯಸ್ ಇರುತ್ತೆ. ಈ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ಒಂದು ಗಿಬ್ಸ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಒಂದು ರಿಲೇಷನ್ ಡಿರೈವ್ ಮಾಡ್ತಾನೆ. ದಟ್ ರಿಲೇಷನ್ ಈಸ್ ಜಿ ಇಸ್ ಈಕ್ವಲ್ ಟು ಎಚ್ ಮೈನಸ್ ಟಿ ಡೆಲ್ಟಾ ಎಸ್. G is equal to H minus T delta S. This is a mathematical relationship between the enthalpy and entropy. T delta S alla. G is equal to H minus T S. This is what we call Gibbs free energy relation, where G is nothing but Gibbs free energy, where H is nothing but enthalpy, T is temperature in Kelvin, S represent entropy. For change in Gibbs free energy change ಗೆ ಒಂದು ರಿಲೇಷನ್ ಇದೆ. ಅಂದ್ರೆ ಎಷ್ಟು ಚೇಂಜ್ ಆಗಿದೆ, ಫಸ್ಟ್ ಎಷ್ಟಿತ್ತು ಆಮೇಲೆ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಆ ರಿಲೇಷನ್ ಏನಂದ್ರೆ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್. ದಿಸ್ ಈಸ್ ವಾಟ್ ವಿ ಕಾಲ್ ಗಿಬ್ಸ್ ಹೆಲ್ಮೋಲ್ಟ್ಸ್ ಈಕ್ವೇಶನ್. ಡೆಲ್ಟಾ ಜಿ ಇಸ್ ನಥಿಂಗ್ ಬಟ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್. ಡೆಲ್ಟಾ ಎಚ್ ರೆಪ್ರೆಸೆಂಟ್ ಎಂಥಾಲ್ಪಿ ಚೇಂಜ್. ಎಚ್ ಅಂದ್ರೆ ಎಂಥಾಲ್ಪಿ ಅಷ್ಟೇ. Delta H represent enthalpy change, where T represent temperature in Kelvin. Delta S represent change in entropy. See, this delta G is a state function. Delta G na ನಾವು ಸ್ಟೇಟ್ ಫಂಕ್ಷನ್ ಗೆ ಎಕ್ಸಾಂಪಲ್ ಕೊಡಬಹುದು. ಯಾಕಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ is the state function because it depends upon the initial state and as well as final state. Delta G can be calculated by using the formula gives free energy change of product minus free energy change of reactant. Delta G is equal to Gp minus Gr. This is another formula to calculate the delta G. ಏನಕ್ಕೆ ಈ ಒಂದು ಡೆಲ್ಟಾ ಜಿ ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಈಸಿಯಾಗಿ ನಾವು ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಅಂತ ಕಂಡುಹಿಡಿಯಬಹುದು. ಫಾರ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ಗೆ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಅಲ್ಲಿ ನಾವೇನಾದ್ರು ಸ್ಟಡಿ ಮಾಡಿದ್ರೆ, ಅಂದ್ರೆ ಸ್ಟ್ಯಾಂಡರ್ಡ್ ಟೆಂಪರೇಚರ್, ಸ್ಟ್ಯಾಂಡರ್ಡ್ ಪ್ರೆಷರ್ ಅಲ್ಲಿ ಎಷ್ಟು ಟೆಂಪರೇಚರ್, ಎಷ್ಟು ಸ್ಟ್ಯಾಂಡರ್ಡ್ ಟೆಂಪರೇಚರ್, ಸ್ಟ್ಯಾಂಡರ್ಡ್ ಪ್ರೆಷರ್ ಅಲ್ಲಿ ನಾವು ಗಿಬ್ಸ್ ಫ್ರೀ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರುತ್ತಲ್ಲ, ಅದನ್ನ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಂತ ಕರಿತೀವಿ. ಅದರ ಫಾರ್ಮುಲಾ ಏನಾಗುತ್ತೆ, ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ನಾಟ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ನಾಟ್. ದಿಸ್ ಇಸ್ ವಾಟ್ ವಿ ಕಾಲ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ರಿಲೇಷನ್. ಹಾಗಾದ್ರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್? What is the use, what is the application of delta G? Andre delta G value is used to determine the spontaneity of the reaction. ಅದು ಎಕ್ಸೋಥರ್ಮಿಕ ಎಂಡೋಥರ್ಮಿಕ ಏನು ಬೇಕಾಗಿಲ್ಲ. ಆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ನಮಗೆ 3 ರೂಲ್ಸ್ ಇದೆ. ಒಂದು ಏನು ಅಂದ್ರೆ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ನೆಗೆಟಿವ್ ಬಂದಾಗ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಡೆಲ್ಟಾ ಎಚ್ ಟಿ ಡೆಲ್ಟಾ ಎಸ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಷನ್ ಮಾಡಿ ಡೆಲ್ಟಾ ಜಿ ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಇಫ್ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ obtained is negative, the reaction is said to be spontaneous. If delta G value obtained is positive, the reaction is said to be non-spontaneous. If the delta G value obtained is 0, is said to be the reaction attained equilibrium ಅಟೈನ್ ಆಗಿದೆ. ಈಗ ಆ ಎಲ್ಲಾ ಕನ್ಫ್ಯೂಷನ್ಸ್, ಯಾಕಂದ್ರೆ ಕೆಲವೊಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಸ್ಪಾಂಟೇನಿಯಸ್ ಅಂತ ಹೇಳ್ತಾರೆ, ಕೆಲವೊಂದು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಸ್ಪಾಂಟೇನಿಯಸ್, ಇನ್ಕ್ರೀಸ್ ಇನ್ ರ್ಯಾಂಡಮ್ನೆಸ್ ಇರೋ ಮಾತ್ರ ಸ್ಪಾಂಟೇನಿಯಸ್ ಅಂತ ಇರಬೇಕಾಗಿತ್ತು, ಕೆಲವೊಂದು ಡಿಕ್ರೀಸ್ ಇನ್ ರ್ಯಾಂಡಮ್ನೆಸ್ ಇರೋವು ಕೂಡ ಸ್ಪಾಂಟೇನಿಯಸ್. ಈ ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ಕೆ ನಾವು ಡೆಲ್ಟಾ ಜಿ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸ್ಪಾಂಟೇನಿಟಿನ ಡಿಸೈಡ್ ಮಾಡಬಹುದು. ಇಫ್ ಡೆಲ್ಟಾ ಜಿ ವ್ಯಾಲ್ಯೂ obtained is negative, is said to be spontaneous. Positive ಬಂದ್ರೆ non spontaneous.
0 ಬಂದ್ರೆ ಈಕ್ವಿಲಿಬ್ರಿಯಂ ಅಟೈನ್ ಆಗಿದೆ ಅಂತ ಅರ್ಥ. ಈಗ ಡಿಫ್ರೆಂಟ್ ಕಂಡೀಷನ್ಸ್ ಅನ್ನ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ಡಿಫ್ರೆಂಟ್ ಕಂಡೀಷನ್. ಕೇಸ್ ಒನ್ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಗ ಯಾವ್ಯಾವ ಕಂಡೀಷನ್ ಅಲ್ಲಿ ಯಾವ್ಯಾವ ರಿಯಾಕ್ಷನ್ ರ್ಯಾಂಡಮ್ನೆಸ್ ಜಾಸ್ತಿ ಇದ್ದಾಗ ಕಡಿಮೆ ಇದ್ದಾಗ ಯಾವ್ಯಾವ ಕಂಡೀಷನ್ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಡೆಲ್ಟಾ ಜಿ ನೆಗೆಟಿವ್ ಬರುತ್ತೆ, ಡೆಲ್ಟಾ ಜಿ ಪಾಸಿಟಿವ್ ಬರುತ್ತೆ ಅಂತ ನೋಡೋಣ. ಅಂಡರ್ ವಿಚ್ ಕಂಡೀಷನ್ಸ್ ದ ರಿಯಾಕ್ಷನ್ ಈಸ್ ಸೆಡ್ ಟು ಬಿ ಸ್ಪಾಂಟೇನಿಯಸ್ ಅಂಡ್ ನಾನ್ ಸ್ಪಾಂಟೇನಿಯಸ್. ಈಗ ಫಸ್ಟ್ ಕೇಸ್ ಒನ್ ಯಾವ್ದು ತಗೋತಾ ಇದ್ದೀನಿ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ತಗೋತಾ ಇದ್ದೀನಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್ with increase in randomness. ನೋಡೋಣ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಏನೋ ಅಂತ ನೋಡೋಣ. ಕೇಸ್ ಒನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ವಿತ್ ಇನ್ಕ್ರೀಸ್ ಇನ್ randomness. ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಡೆಲ್ಟಾ ಎಚ್ ಶುಡ್ ಬಿ ನೆಗೆಟಿವ್, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಡೆಲ್ಟಾ ಎಚ್ ಶುಡ್ ಬಿ ನೆಗೆಟಿವ್ ವಿತ್ ಇನ್ಕ್ರೀಸ್ ಇನ್ randomness. ಈಗ ನಾನು ಒಂದು ಕೆಮಿಕಲ್ ರಿಯಾಕ್ಷನ್ ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಇನ್ ಜನರಲ್ ಆ ಕೆಮಿಕಲ್ ರಿಯಾಕ್ಷನ್ ಏನಾಗಿದೆ, ಎಕ್ಸೋಥರ್ಮಿಕ್ ಆಗಿದೆ. ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್. ರ್ಯಾಂಡಮ್ನೆಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಡೆಲ್ಟಾ ಎಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅದರ ವ್ಯಾಲ್ಯೂ ಪಾಸಿಟಿವ್ ಇದೆ. ಈಗ ಈ ವ್ಯಾಲ್ಯೂಸ್ ಅನ್ನ ನಾವು ಗಿಬ್ಸ್ ಹೆಲ್ಮೋಲ್ಟ್ಸ್ ಈಕ್ವೇಶನ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಡೆಲ್ಟಾ ಜಿ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. ವಿ ನೋ ದಟ್ ಗಿಬ್ಸ್ ಫ್ರೀ ಎನರ್ಜಿ ಫಾರ್ಮುಲಾ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್. ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್. ಓಕೆ, ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಏನಿದೆ ನೆಗೆಟಿವ್ ಇದೆ. ಈಗ ನಾನು ಇದನ್ನು ಮೈನಸ್ ಎಕ್ಸ್ ಅಂತ ಬರ್ಕೋತೀನಿ. ನೆಕ್ಸ್ಟ್ ಟಿ ಡೆಲ್ಟಾ ಎಸ್. ಈಗ ಡೆಲ್ಟಾ ಎಸ್ ಏನಿದೆ ಪಾಸಿಟಿವ್ ಇದೆ. ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ ಇಲ್ಲಿ ಪ್ಲಸ್ ವೈ ಅಂತ ಬರ್ಕೋತೀನಿ. ವೈ ವ್ಯಾಲ್ಯೂ ಏನ್ ಬೇಕಾದ್ರೂ ಇನ್ ಜನರಲ್ ಯಾವುದೋ ಒಂದು ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ ವೈ. ಅಲ್ಲಿಗೆ ಇಲ್ಲಿ ಎಕ್ಸ್ ಅನ್ನೋದು ಒಂದು 5 ಇಟ್ಕೊಳ್ಳಿ, 10 ಅನ್ನು ವೈ ಅನ್ನು 10 ಇಟ್ಕೊಳ್ಳಿ. ಮೈನಸ್ 5 ಮೈನಸ್ 10 ಏನಾಗುತ್ತೆ, ಮೈನಸ್ 15 ಬರುತ್ತೆ. ಹೆನ್ಸ್ ಡೆಲ್ಟಾ ಜಿ ಈಸ್ ಈಕ್ವಲ್ಸ್ ಟು ನೆಗೆಟಿವ್ ಬರುತ್ತೆ. ಅಂದ್ರೆ ಅಟ್ ಆಲ್ ಕಂಡೀಷನ್ಸ್ ಆಫ್ ಟೆಂಪರೇಚರ್, ಇಲ್ಲಿ ಟೆಂಪರೇಚರ್ ಯಾವುದೇ ಇರಲಿ, ಯಾವುದೇ ಟೆಂಪರೇಚರ್ ಇರಲಿ, ಡೆಲ್ಟಾ ಜಿ ನೆಗೆಟಿವ್ ಬರುತ್ತೆ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ವಿತ್ ಇನ್ಕ್ರೀಸ್ ಇನ್ randomness. ಅಲ್ಲಿಗೆ ಓವರಾಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ ಇನ್ ದಿಸ್ ರಿಯಾಕ್ಷನ್ ದ ಡೆಲ್ಟಾ ಜಿ ಈಸ್ ಈಕ್ವಲ್ ಟು ನೆಗೆಟಿವ್ ಅಟ್ ಆಲ್ ಟೆಂಪರೇಚರ್ ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ವಿತ್ ಇನ್ಕ್ರೀಸ್ ಇನ್ randomness. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗಿದೆ, ಆಮೇಲೆ ಅದು randomness ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅದು ಅಟ್ ಎನಿ ಟೆಂಪರೇಚರ್ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ಹೆನ್ಸ್ ಇಟ್ ಈಸ್ 100% ಸೆಟ್ ಟು ಬಿ ಸ್ಪಾಂಟೇನಿಯಸ್. ಇಲ್ಲಿ ಕನ್ಫ್ಯೂಷನ್ ಇಲ್ಲ. ಅಂದ್ರೆ ಫಾರ್ ಎವ್ರಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ವಿತ್ ಇನ್ಕ್ರೀಸ್ ಇನ್ randomness is spontaneous because after substituting these value the magnitude obtained is negative value. Delta G value obtained is negative, hence it is said to be spontaneous at all temperature. ಇಲ್ಲಿ ಟಿ ವ್ಯಾಲ್ಯೂ ನೀವು ಏನೇ ಹಾಕಿದ್ರು ಕೂಡ ಅದು ನೆಗೆಟಿವ್ ಬರುತ್ತೆ. ಇಲ್ಲಿ ಟೋಟಲ್ ಡೆಲ್ಟಾ ಜಿ ವ್ಯಾಲ್ಯೂ ಕೂಡ ನೆಗೆಟಿವ್ ಬರುತ್ತೆ. ಹೆನ್ಸ್ ಓವರ್ ಆಲ್ ಏನು ಅಂತಂದ್ರೆ delta G is said to be negative at all temperature in exothermic reaction with increase in randomness. ಈಗ ನೆಕ್ಸ್ಟ್ ಕಂಡೀಷನ್ ನೋಡೋಣ. ಕೇಸ್ 2 ನೋಡೋಣ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ವಿತ್ ಡಿಕ್ರೀಸ್ ಇನ್ randomness ಅನ್ನ ಚೆಕ್ ಮಾಡೋಣ. ಅಂದ್ರೆ ಈಗ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ ದಟ್ ಈಸ್ ಎಕ್ಸೋಥರ್ಮಿಕ್ ಇನ್ ನೇಚರ್, ಬಟ್ randomness ಡಿಕ್ರೀಸ್ ಆಗ್ತಾ ಇದೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೆ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್. randomness ಡಿಕ್ರೀಸ್ ಆಗ್ತಿದೆ ಅಂದ್ರೆ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಏನಾಗಬೇಕು, ನೆಗೆಟಿವ್ ಆಗಬೇಕು. ಈಗ ನೋಡೋಣ, ಫಾರ್ ದ ರಿಯಾಕ್ಷನ್ whose delta H is negative, whose delta S is also negative, let us check whether that reaction is said to be spontaneous or non-spontaneous. Delta G negative bandre spontaneous, positive bandre non-spontaneous. Let us check. Delta equals to delta H value ನೋಡೋಣ. delta H value ಏನಿದೆ, ಮೈನಸ್ ಎಕ್ಸ್ ಇದೆ. ಮೈನಸ್ ಟಿ ಡೆಲ್ಟಾ ಎಸ್ ವ್ಯಾಲ್ಯೂ ಆದಾಗ ಏನ್ ಬರುತ್ತೆ, ಮೈನಸ್ ವೈ ಬರುತ್ತೆ. ಮೈನಸ್ ವೈ ನೋಡಿ, ಆಲ್ರೆಡಿ ಮೈನಸ್ ವೈ ಇದೆ, ಮೈನಸ್ ಇದೆ. ಡೆಲ್ಟಾ ಎಸ್ ವ್ಯಾಲ್ಯೂ ನೆಗೆಟಿವ್ ಇದ್ದಾಗ ಕಂಪ್ಲೀಟ್ ಇದರ ಟರ್ಮ್ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. therefore delta H is equal to minus x, minus into minus ಏನಾಗುತ್ತೆ, ಪ್ಲಸ್ ವೈ ಆಗುತ್ತೆ. ಅಲ್ಲಿಗೆ ಓವರ್ ಆಲ್ ಆಗಿ ಇಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಬರಬೇಕು ಅಂದ್ರೆ ವಾಟ್ ಇಸ್ ಅ ಕಂಡೀಷನ್ ಅಂದ್ರೆ
ಡೆಲ್ಟಾ ಎಚ್ಗೂ ಟಿ ಡೆಲ್ಟಾ ಎಸ್ಗೂ ಕಂಪೇರ್ ಮಾಡಿದ್ರೆ ಯಾವ್ದ್ರದ್ದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರಬೇಕು ಅಂದ್ರೆ ಡೆಲ್ಟಾ ಎಚ್ ಶುಡ್ ಬಿ ಮೋರ್ ಕಂಪೇರ್ ಟು ಡೆಲ್ಟಾ ಟಿ ಡೆಲ್ಟಾ ಎಸ್. ದ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಎಚ್ ಶುಡ್ ಬಿ ಮೋರ್ ಕಂಪೇರ್ ಟು ಟಿ ಡೆಲ್ಟಾ ಎಸ್. ಅಂದ್ರೆ ಈಗ ನೋಡಿ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್, ಇದು ಜಾಸ್ತಿ ಇರಬೇಕು, ಇದು ಒಂದು -20 ಅಂತ ತಗೋತೀನಿ, ಪ್ಲಸ್ ಇಲ್ಲಿ y ವ್ಯಾಲ್ಯೂ ಒಂದು 10 ಅಂತ ತಗೋತೀನಿ, ಇದು ಕಡಿಮೆ ಇರಬೇಕು, ಇದು ಜಾಸ್ತಿ ಇರಬೇಕು. ಅವಾಗ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಡೆಲ್ಟಾ ಜಿ ಇನ್ ದಿಸ್ ಕೇಸ್ ಡೆಲ್ಟಾ ಜಿ is said to be negative at low temperature. ಟೆಂಪರೇಚರ್ ಕಮ್ಮಿ ಇರಬೇಕು. ಇಲ್ಲಿ ಟೆಂಪರೇಚರ್ ಕಡಿಮೆ ಇದ್ದಾಗ the magnitude of T delta S is low. If the temperature is more mean ಏನಾಗುತ್ತೆ, ಇದರ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ರೆ ಆಗ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. This condition is very very important. Here the delta G is equals to negative at ಲೋ ಟೆಂಪರೇಚರ್. ಲೋ ಟೆಂಪರೇಚರ್ ಇದ್ದಾಗ ಮಾತ್ರ ಇದು ಪಾಸಿಟಿವ್ ಆಗುತ್ತೆ. ಅಂದ್ರೆ ಲೋ ಟೆಂಪರೇಚರ್ ಇದ್ದಾಗ ಮಾತ್ರ ಇದರ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಇದು ಜಾಸ್ತಿ ಇರುತ್ತೆ. ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ರೆ ಇದರ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೋ ಎಲ್ಲಿಗೆ ನಮಗೆ ಪಾಸಿಟಿವ್ ಬರುತ್ತೆ. ಹೆನ್ಸ್ ಡೆಲ್ಟಾ ಜಿ ಈಸ್ ಟು ಬಿ ನೆಗೆಟಿವ್ ಅಟ್ ಓನ್ಲಿ ಲೋ ಟೆಂಪರೇಚರ್ ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ವಿತ್ ಡಿಕ್ರೀಸ್ ಇನ್ ರ್ಯಾಂಡಮ್ನೆಸ್. ಅಂದ್ರೆ ಓವರ್ ಆಗಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗಿದ್ದು ಅದರದ್ದು ರ್ಯಾಂಡಮ್ನೆಸ್ ಕಡಿಮೆ ಇದೆ ಅಂದ್ರೆ ಅದು ಸ್ಪಾಂಟೇನಿಯಸ್ ಆಗುತ್ತೆ. ಯಾವಾಗ ಟೆಂಪರೇಚರ್ ಕಮ್ಮಿ ಇದ್ದಾಗ. ಟೆಂಪರೇಚರ್ ಜಾಸ್ತಿ ಇದ್ದಾಗ ಪಾಸಿಟಿವ್ ವ್ಯಾಲ್ಯೂ ಬಂದ್ಬಿಡುತ್ತೆ, ಅದು ಎಕ್ಸೋಥರ್ಮಿಕ್ ಆಗ್ಬಿಡುತ್ತೆ, ಸರಿ ನಾನ್ ಸ್ಪಾಂಟೇನಿಯಸ್ ಆಗ್ಬಿಡುತ್ತೆ. ಇನ್ನು ಕೇಸ್ 3 ಹೋಗೋಣ. ಆ ಕೇಸ್ 3 ಅಲ್ಲಿ ಏನಪ್ಪಾ ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅನ್ನ ತಗೋಣ. Consider endothermic reaction with the increase in randomness. Let us check. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಪ್ರೋಸೆಸ್ ಇದೆ, ಅದು ಎಂಡೋಥರ್ಮಿಕ್ ರಿಯಾಕ್ಷನ್, ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ಈ ಪ್ರೋಸೆಸ್, ಈ ರಿಯಾಕ್ಷನ್ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಅನ್ನೋದನ್ನ ನೋಡೋಣ. ಎಂಡೋಥರ್ಮಿಕ್ ರಿಯಾಕ್ಷನ್ ಮೀನ್ಸ್ ಡೆಲ್ಟಾ ಎಚ್ ಶುಡ್ ಬಿ ಪಾಸಿಟಿವ್ and with increase in randomness increase ಆಗ್ತಿದೆ ಅಂದ್ರೆ delta S is said to be positive. Let us check what is the delta G value obtained after substituting this value. Delta G is equals to delta H minus T delta S. Delta G is equal to delta H ಏನಿದೆ ಪಾಸಿಟಿವ್ ಇದೆ ಅಂದ್ರೆ ಪ್ಲಸ್ ಎಕ್ಸ್ ಅಂತಾನೆ ಬರ್ಕೋತೀನಿ, ಮೈನಸ್ ಡೆಲ್ಟಾ ಎಸ್ ಏನಿದೆ ಅಗೈನ್ ಪಾಸಿಟಿವ್ ಇದೆ, ಇದನ್ನು ಕೂಡ ಪ್ಲಸ್ ವೈ ಅಂತಾನೆ ಬರ್ಕೋತೀನಿ. Therefore delta G is equal to x minus into plus ಏನಾಗುತ್ತೆ, ಮೈನಸ್ ಆಗುತ್ತೆ y. ಹಾಗಾದ್ರೆ ಇಲ್ಲಿ ಇವೆರಡನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಡೆಲ್ಟಾ ಜಿ ಏನ್ ಬರಬೇಕು, ನೆಗೆಟಿವ್ ಬರಬೇಕು. ಯಾವಾಗ ಡೆಲ್ಟಾ ಜಿ ನೆಗೆಟಿವ್ ಬರಬೇಕು, ಯಾವಾಗ ಡೆಲ್ಟಾ ಜಿ ನೆಗೆಟಿವ್ ಬರುತ್ತೆ, y ವ್ಯಾಲ್ಯೂ ಜಾಸ್ತಿ ಇದ್ದಾಗ. y ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಟಿ ಡೆಲ್ಟಾ ಎಸ್ ಶುಡ್ ಬಿ ಮೋರ್. ಇನ್ ದಿಸ್ ಕೇಸ್ ಕಂಪೇರ್ ಟು ಡೆಲ್ಟಾ ಎಚ್ ಅಂಡ್ ಟಿ ಡೆಲ್ಟಾ ಎಸ್ ವಿಚ್ ಶುಡ್ ಬಿ ಮೋರ್, ಟಿ ಡೆಲ್ಟಾ ಎಸ್ ಶುಡ್ ಬಿ ಮೋರ್. ಅಂದ್ರೆ in this endothermic reaction with increase in randomness, ಯಾವ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರುತ್ತೋ ಆ ಕೆಮಿಕಲ್ ರಿಯಾಕ್ಷನ್ ನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಯಾವಾಗ ಬರುತ್ತೆ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಟಿ ಡೆಲ್ಟಾ ಎಸ್ ಈಸ್ ಗ್ರೇಟರ್ ದನ್ ಡೆಲ್ಟಾ ಎಚ್, ಅಂದ್ರೆ ಅಟ್ ಹೈ ಟೆಂಪರೇಚರ್. ಓವರಾಲ್ ಕನ್ಕ್ಲೂಷನ್ ಹೇಳ್ತಾ ಇದ್ದೀನಿ. ಇನ್ ದಿಸ್ ಕೆಮಿಕಲ್ ರಿಯಾಕ್ಷನ್ ದ ಡೆಲ್ಟಾ ಜಿ ವ್ಯಾಲ್ಯೂ ಈಸ್ ಸೆಡ್ ಟು ಬಿ ನೆಗೆಟಿವ್ ಅಟ್ ಹೈ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಇರಬೇಕು ಯಾವಾಗ, in endothermic reaction with increase in randomness at higher temperature the Gibbs free energy value obtained is negative. Hence in high temperature these reactions are said to be spontaneous. ಅರ್ಥ ಆಯ್ತಾ? ಹೈ ಟೆಂಪರೇಚರ್ ಇರಬೇಕು, ಅವಾಗಲೇ ಕೇಸ್ 2 ಅಲ್ಲಿ ಲೋ ಟೆಂಪರೇಚರ್. ಈಗ ನೆಕ್ಸ್ಟ್ ಕೇಸ್ 3 ಹೋಗೋಣ. ಕೇಸ್ 3 ಆಯ್ತು, ಕೇಸ್ 4 ಹೋಗೋಣ. ಎಂಡೋಥರ್ಮಿಕ್ ರಿಯಾಕ್ಷನ್ ವಿತ್ ಡಿಕ್ರೀಸ್ ಇನ್ randomness. ನೋಡೋಣ. Endothermic reaction with a decrease in randomness. Endothermic reaction means delta H is equal to positive. Decrease in randomness means delta S is negative. Let us see any chemical reaction with endothermic and decrease in randomness is said to be spontaneous or non-spontaneous. Spontaneous ಅಂದ್ರೆ the reaction proceeds takes place of its own without any external assistance. Okay, delta H is positive, ಡೆಲ್ಟಾ ಎಸ್ ಈಸ್ ನೆಗೆಟಿವ್, ಮೈನಸ್ ವೈ ಅಂತ ಬರ್ಕೋತೀನಿ. ಯಾಕಂದ್ರೆ ಕಂಪ್ಲೀಟ್ ಇದು ನೆಗೆಟಿವ್ ಇದೆ, ಆಗ ನೆಗೆಟಿವ್ ಅಂತ ಬರ್ಕೊಂಡಿದ್ದೀನಿ. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ, ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ. ಹಾಗಾದ್ರೆ
at all temperature, at any temperature, the Gibbs free energy change delta G value obtained is said to be positive. ನೀವೇನು ಏನೇ ಚೇಂಜಸ್ ಮಾಡಿದಾಗ ಕೂಡ ಈ ಒಂದು ಟೆಂಪರೇಚರ್ನ ಜಾಸ್ತಿ ಮಾಡಿದ್ರು ಕೂಡ ಮೈನಸ್ ಇಂಟು ಮೈನಸ್ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ, ಕಡಿಮೆ ಮಾಡಿದ್ರು ಕೂಡ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಹೆನ್ಸ್ delta G is said to be positive. Hence this reaction is said to be non-spontaneous. ಯಾವುದು non-spontaneous? Delta G is equal to a positive at all temperature in endothermic reaction with decrease in randomness. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಎಂಡೋಥರ್ಮಿಕ್ ಆಗಿದ್ದು randomness ಕಮ್ಮಿ ಆಗಿದೆ ಅಂದ್ರೆ ಅದು ಯಾವುದೇ ಟೆಂಪರೇಚರ್ ಅಲ್ಲಿ ಕೂಡ ದಟ್ ರಿಯಾಕ್ಷನ್ ಇಸ್ ಸೆಡ್ ಟು ಬಿ ನಾನ್ ಸ್ಪಾಂಟೇನಿಯಸ್ ಅಂತಾನೆ ಹೇಳ್ಬೋದು. ದೀಸ್ ಆರ್ ದ ಸೆವರಲ್ ಕಂಡೀಷನ್ಸ್ ಟು ಡಿಸೈಡ್ ದ ಸ್ಪಾಂಟೇನಿಟಿ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಒಂದ್ಸರಿ ಕ್ಲೀನ್ ಆಗಿ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಅಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಕೇಳ್ಬೋದು. ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ರಿಪೀಟೆಡ್ ಆಗಿ ನೀವು ಈ ವಿಡಿಯೋನ ನೋಡಿ ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಮೆಸೇಜ್ ಮಾಡಿ, ಬೇಕಾದ್ರೆ ನೆಕ್ಸ್ಟ್ ಹೇಳ್ಕೊಡೋಣ. ಅಂಡ್ ದ ಫೈನಲ್ ಕಾನ್ಸೆಪ್ಟ್, ದ ರಿಲೇಶನ್ಶಿಪ್ ಬಿಟ್ವೀನ್ Gibbs free energy change and equilibrium constant Kp. Gibbs free energy change, that is delta G naught. Standard Gibbs free energy change, that is delta G naught is equals to minus 2.303 RT log Kp. This is the relationship between standard Gibbs free energy change and equilibrium constant Kp, where delta G naught represents standard Gibbs free energy change. R is universal gas constant, T represent temperature in Kelvin, where Kp represent equilibrium constant. ಈ ಒಂದು ಈಕ್ವೇಶನ್ ಯೂಸ್ ಮಾಡಿಕೊಂಡು ಕೂಡ ನಾವು ಡೆಲ್ಟಾ ಜಿ ನಾಟ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಆಮೇಲೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ, ಟೆಂಪರೇಚರ್ ಕೊಟ್ಟಿರ್ತಾರೆ. ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೊಟ್ಟಿದ್ರೆ ಡೆಲ್ಟಾ ಜಿ ನಾಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಡೆಲ್ಟಾ ಜಿ ನಾಟ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಕಂಪ್ಲೀಟ್ಸ್ ಥಿಯರಿ ಪಾರ್ಟ್ಸ್ ಆಫ್ ಥರ್ಮೋ ಕೆಮಿಸ್ಟ್ರಿ. ಇನ್ನೊಂದು ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮೇಲೆ ಈ ಒಂದು ಥರ್ಮೋ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ, ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.